ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿನ್ನ ಮಾವ ಯಾವಾಗಲೂ ನಿನ್ನ ಪರನೇ ಇರೋ ಹಾಗೆ ನೋಡ್ಕೊ. ಅವರ ಮನೆ ಪ್ರಧಾನಮಂತ್ರಿ ಕಣೆ, ಪ್ರಧಾನಮಂತ್ರಿ ಮಾತು ಇಡೀ ದೇಶನೇ ಕೇಳುತ್ತೆ. ಹಾಗೆ ನಿಮ್ಮ ಮಾವನ ಮಾತು ಆ ಮನೇಲಿ ಪ್ರತಿಯೊಬ್ಬರು ಕೇಳ್ತಾರೆ. ಆದರೆ ನಿಮ್ಮ ಮಾವ ಮಾತಾಡೋ ಮಾತನ್ನು ನೀನು ಮಾತಾಡಿಸ್ಬೇಕು. ನಿಮ್ಮ ಮಾವ ಟಿ ವಿ ಆದರೆ ರಿಮೋಟ್ ನೀನಾಗಿರಬೇಕು. ನಿಮ್ಮ ಮಾವ ಲೈಟ್ ಬಲ್ಬ್ ಆಗಿದ್ದರೆ ಅದನ್ನು ಆನ್ ಆಫ್ ಮಾಡೋ ಸ್ವಿಚ್ ನೀನಾಗಿರಬೇಕು ಮಗಳೇ. ನಿನ್ನ ಮಾವ ಗ್ಯಾಸ್ ಸ್ಟವ್ ಆದರೆ ಅದನ್ನು ಹಚ್ಚೋ ಗ್ಯಾಸ್ ಲೈಟ್ ನೀನಾಗಿರಬೇಕು ಅಂತಾರೆ ವೀಣಾ. ಹ್ಞೂ ಅಮ್ಮ ಅಂತಾಳೆ ಪ್ರಿಯಾ. ಮತ್ತೆ ಅಳಿಯಂದ್ರ ಹತ್ರ ನಾನು ಹೇಳಿರೋ ವಿಷಯದ ಬಗ್ಗೆ ಮಾತಾಡಿದ್ದೇನೆ ಅಂತಾರೆ ವೀಣಾ. ಇನ್ನೂ ಇಲ್ಲಮ್ಮ, ಟೈಮ್ ನೋಡ್ಕೊಂಡು ಮಾತಾಡ್ತೀನಿ ಅಂತಾಳೆ ಪ್ರಿಯಾ. ಸರಿ ಕಣೆ, ಅಳಿಯಂದ್ರ ಹತ್ರ ಮಾತಾಡಿ ಏನು ಹೇಳಿದರು ಅಂತ ನನಗೆ ಫೋನ್ ಮಾಡಿ ಹೇಳು. ನೋಡೆ, ಅಳಿಯಂದರು ದುಡ್ಡು ಕೊಡ್ತೀನಿ ಅಂದರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಏನಾದರೂ ಆಗಲ್ಲ ಅಂದರೆ ತಕ್ಷಣ ನನಗೆ ಫೋನ್ ಮಾಡು. ಆ ದುಡ್ಡನ್ನು ಹೇಗೆ ತೊಗೋಬೇಕು ಅಂತ ನಾನು ನಿನಗೆ ಐಡಿಯಾ ಹೇಳ್ತೀನಿ, ಸರಿನಾ ಅಂತಾರೆ ವೀಣಾ. ಸರಿ ಅಮ್ಮ ಅಂತಾಳೆ ಪ್ರಿಯಾ. ನನ್ನ ಚಿನ್ನ, ನನ್ನ ಮುದ್ದು ಬಂಗಾರಿ ಕಣೆ ನೀನು, ಹೋಗು ಅಳಿಯಂದ್ರ ಜೊತೆಗಿರು ಅಂತ ಕಾಲ್ ಕಟ್ ಮಾಡ್ತಾರೆ ವೀಣಾ. ಈಚೆ ಪ್ರಿಯಾ ಹಾಲ್ನಲ್ಲಿ ಸೋಫಾ ಎಲ್ಲ ಸರಿ ಮಾಡ್ತಿರ್ತಾಳೆ. ಆಗ ಗಿರಿಜಾ ಬಂದು, ಪ್ರಿಯಾ ಏನಮ್ಮ ನೀನು ಹುಡ್ಕೊಂಡು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀಯ, ಸ್ವಲ್ಪ ಸುಧಾರಿಸ್ಕೊಳ್ಳೋದಲ್ವಾ ಅಂತಾರೆ ಗಿರಿಜಾ. ಅತ್ತೆ, ನನಗೆ ಇದೆಲ್ಲ ಅಭ್ಯಾಸ ಇದೆ, ನೀವೇನು ಯೋಚನೆ ಮಾಡಬೇಡಿ. ರಾತ್ರಿಗೆ ಏನು ಅಡುಗೆ ಮಾಡಲಿ ಅಂತಾಳೆ ಪ್ರಿಯಾ. ಮಧ್ಯಾಹ್ನ ಸ್ವಲ್ಪ ಸಾರಿದೆ, ಪಲ್ಯನೂ ಇದೆ, ಇನ್ನೇನಾದರೂ ಅಡುಗೆ ಮಾಡಿದ್ರೆ ಆಯಿತು, ನಾನು ಹೋಗಿ ಮಾಡ್ತೀನಿ ಅಂತಾರೆ ಗಿರಿಜಾ. ಅತ್ತೆ, ನಾನು ಬೇರೆ ಹೊಸ ಅಡುಗೆ ಮಾಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ ಅಂತಾಳೆ ಪ್ರಿಯಾ. ಏನು ಮಾಡ್ತೀಯ ಅಮ್ಮ ಅಂತಾರೆ ಗಿರಿಜಾ. ಪಡ್ಡು ಮಾಡ್ತೀನತ್ತೆ, ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಶೇಂಗಾ ಚಟ್ನಿ ನಂಚ್ಕೊಳ್ಳೋಕ್ಕಿದ್ರೆ ತುಂಬ ಚೆನ್ನಾಗೇ ಇರುತ್ತೆ ಅಂತಾಳೆ ಪ್ರಿಯಾ. ಪಡ್ಡು ಮಾಡ್ತೀನಿ ಅಂದರೆ ನಮ್ಮನೇಲಿ 10 ಜನ ಇದ್ದಾರೆ, ಒಬ್ಬೊಬ್ಬರು 10 ಪಡ್ಡು ತಿಂದರೂ 100 ಪಡ್ಡು ಮಾಡಬೇಕು, ಅದೆಲ್ಲ ಆಗದೇ ಇರೋ ಕೆಲಸಮ್ಮ. ಹೇಗೂ ಮಧ್ಯಾಹ್ನದ ರಸ ಇದೆ, ಪಲ್ಯನೂ ಇದೆ, ಹಪ್ಪಳ ಒಂದು ಕರೆದ್ರೆ ಆಯಿತು ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ, 100 ಪಡ್ಡು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನೀವು ಹೀಗೆ ಹೇಳ್ತಿದ್ದೀರಾ. 100 ಅಲ್ಲ, 150 ಪರವಾಗಿಲ್ಲ, ನಾನು ಮಾಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ ಅಂತಾಳೆ ಪ್ರಿಯಾ. ಆಗ ಮೀನಾ ಬಂದು ಅತ್ತೆ ಅಂತಾಳೆ. ಮೀನಾ, ಯಾಕೆ ಲೇಟು ಅಂತಾರೆ ಗಿರಿಜಾ. ಅದು ಯಾಕಂದರೆ ಅಂತ ಗಿರಿಜಾ ಕಿವಿ ಹತ್ರ, ನಾನು ಕೇಶವ ಡೇಟ್ಗೆ ಹೋಗಿದ್ವಿ ಹೋಟೆಲ್ಗೆ ಅಂತ ಕೂಗ್ತಾಳೆ ಮೀನಾ. ಅಯ್ಯೋ ಕಳ್ಳಿ ಅಂತಾರೆ ಗಿರಿಜಾ. ಹೋಟೆಲ್ಗೆ ಯಾಕೆ ಹೋಗಿದ್ರಿ? ನಿಮಗೇನಾದರೂ ಬೇಕಿದ್ರೆ ನಾನೇ ಮಾಡ್ಕೊತಿದ್ನಲ್ಲ ಅಂತಾಳೆ ಪ್ರಿಯಾ. ನೀವು ಮಾಡಿಕೊಡ್ತಿದ್ರಿ ಪ್ರಿಯಾ ಅವರೇ, ಆದರೆ ಗಂಡನ ಜೊತೆ ಹೊರಗೋಗಿ ಸುತ್ತಾಡಿಕೊಂಡು ಕಾಫಿ ಕುಡ್ಕೊಂಡು ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಗೊತ್ತಾ, ಅದಕ್ಕೆ ಇಬ್ಬರು ಡೇಟ್ಗೆ ಹೋಗಿದ್ವಿ ಅಂತಾಳೆ ಮೀನಾ. ಮದುವೆ ಆದಮೇಲೂ ಅದೇನು ಡೇಟು ಯಪ್ಪ ಅಂತಾಳೆ ಪ್ರಿಯಾ. ಅತ್ತೆ, ನಿಮ್ಮೆಲ್ರಿಗೋಸ್ಕರ ಹೋಟೆಲಿಂದ ಬೋಂಡ ತೊಗೊಂಡು ಬಂದಿದ್ದೀನಿ ಅಂತ ಬ್ಯಾಗಿಂದ ಬೋಂಡ ತೆಗೆದು, ಅಮ್ಮು ಬೋಂಡ ತೊಗೊಂಡು ಬಂದಿದ್ದೀನಿ ಬಾ ಅಂತ ಕರೀತಾಳೆ ಮೀನಾ. ಬೋಂಡನ ಅಂತ ಅಮೂಲ್ಯ ಬರ್ತಾಳೆ. ಗಿರಿಜಾಗೆ ಅಮೂಲ್ಯಗೆ ಮೀನಾ ಕೊಟ್ಟು, ಪ್ರಿಯಾ ಅವರೇ ಅಂತ ಮೀನಾ ಹೇಳುವಾಗ, ಅತ್ತೆ ಕೊಡಿ ಇಲ್ಲಿ, ಅಮೂಲ್ಯ ಕೊಡು ಅಂತ ಅವರಿಬ್ಬರ ಕೈಯಿಂದ ಬೋಂಡನ ಕಸ್ಕೊಂಡು, ನೀವು ಯಾಕೆ ಇದನ್ನು ತಿಂತಿದ್ದೀರಾ, ಇದನ್ನು ಯಾವ ಎಣ್ಣೆಲಿ ಕರ್ದಿರ್ತಾರೋ ಏನೋ. ಮೀನಾ ಅವರೇ, ಇದನ್ನು ಯಾರಾದರೂ ಮನೆಗೆ ತರ್ತಾರಾ? ನೀವೇನೋ ಹೋಗಿ ತಿನ್ಕೊಂಡು ಬಂದ್ರಿ, ಮನೆಗೆ ಯಾಕೆ ತಂದ್ರಿ? ಅಲ್ಲ, ಇದನ್ನು ತಿಂದರೆ ಮನೆಯವರ ಆರೋಗ್ಯದ ಗತಿ ಏನು? ಪ್ಲೀಸ್ ಮೀನಾ ಅವರೇ, ಇನ್ಮೇಲೆ ಇಂಥದ್ದನ್ನೆಲ್ಲ ಮನೆಗೆ ತರೋಕ್ಕೆ ಹೋಗಬೇಡಿ, ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತಾಳೆ ಪ್ರಿಯಾ. ಗೊತ್ತಿರೋ ಹೋಟೆಲ್ನಿದೆ, ತುಂಬ ಹೈಜೀನ್ ಇದೆ, ಅದನ್ನು ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತಾಳೆ ಮೀನಾ. ಇದನ್ನು ನೀವು ಗೊತ್ತಿರೋ ಹೋಟೆಲಿಂದ ತಂದಿರ್ಬೋದು ಮೀನಾ ಅವರೇ, ಅವರು ಎಷ್ಟು ದಿನದ ಹಳೆ ಎಣ್ಣೆಲಿ ಇದನ್ನು ಕರೆದಿರ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತಾ? ನೀವು ಹೋಗಿ ನೋಡಿದ್ರಾ? ಇಲ್ಲ ತಾನೇ ಅತ್ತೆ, ಅವರೇನೋ ತೊಗೊಂಡು ಬಂದರು, ನೀವು ಇದನ್ನು ತಿನ್ನೋಕೆ ಹೊರಟಿದ್ದೀರಲ್ಲ, ನಿಮಗೇನಾದರೂ ಆಗಿದ್ರೆ ಆಚೆ ಕಡೆದೆಲ್ಲ ಇನ್ಮೇಲೆ ತಿನ್ನೋ ಹಾಗಿಲ್ಲ ಅತ್ತೆ. ನಿಮ್ಗೆ ಏನು ಬೇಕಿದ್ರೂ ನನ್ನ ಕೇಳಿ, ನಾನು ಮಾಡಿಕೊಡ್ತೀನಿ. ಮೀನಾ ಅವರೇ, ನೀವು ಇನ್ಮೇಲೆ ಆಚೆ ಕಡೆ ಬೋಂಡ ವಡೆ ನಿಪ್ಪಟ್ಟು ಏನೂ ಕಟ್ಟಿಸ್ಕೊಂಡು ಬರಬೇಡಿ ಪ್ಲೀಸ್, ನನಗಂತೂ ನಮ್ಮ ಮನೆಯವರ ಆರೋಗ್ಯ ಮುಖ್ಯ ಅಪ್ಪ ಅಂತಾಳೆ ಪ್ರಿಯಾ. ಆಗ ಮಾಧವ ಬಂದು, ಅರೆ ಏನು ನಡೀತಿದೆ ಇಲ್ಲಿ? ಬೋಂಡ ಅಂತಾನೆ. ಬಾವ, ಇದು ನಿಮ್ಮ ಫೇವ್ರೇಟ್ ಬೋಂಡ. ಅದೇ ನಾನು ಕೇಶವ ನಮ್ಮ ಫೇವ್ರೇಟ್ ಹೋಟ್ಲಿಗೆ ಹೋಗ್ತೀವಲ್ವ, ಅಲ್ಲಿಂದ ತಂದಿರೋ ಬೋಂಡ, ತಗೊಳ್ಳಿ ಬಾವ ಅಂತ ಮೀನಾ ಕೊಡುವಾಗ ಪ್ರಿಯಾ ಅದನ್ನು ಕಸ್ಕೊಂಡು, ನೀವು ಯಾಕೆ ನಾನು ಹೇಳೋದನ್ನು ಸೀರಿಯಸ್ ಆಗಿ ತಗೊಳ್ತಾನೆ ಇಲ್ಲ? ಆಚೆ ಕಡೆ ತಿಂಡಿ ಒಳ್ಳೇದಲ್ಲ ಅನ್ನಲ್ಲ, ಈ ಬೋಂಡ ಬಜ್ಜಿ ಎಲ್ಲ ತಿನ್ನಬಾರ್ದು, ದಯವಿಟ್ಟು ಬೇಜಾರಾಗಬೇಡಿ, ಆರೋಗ್ಯ ದೃಷ್ಟಿಯಿಂದ ಹೇಳ್ತಿದ್ದೀನಿ, ಇನ್ಮೇಲೆ ಈ ಥರ ತಿಂಡಿ ಎಲ್ಲ ಮನೆ ಹೊಸ್ಲು ದಾಟಿ ಒಳಗೆ ಬರಬಾರ್ದು ಅಂತಾಳೆ ಪ್ರಿಯಾ. ಅಲ್ಲ ಪ್ರಿಯವರೇ ಅಂತ ಮೀನಾ ಹೇಳುವಾಗ, ಬೇಡ ಅಂತ ಹೇಳಿದ್ನಲ್ಲ, ಪ್ಲೀಸ್ ರೀ ಬನ್ನಿ, ನಿಮ್ಮ ಕಾಲಿಗೆ ತೈಲ ಹಚ್ತೀನಿ ಅಂತಾಳೆ ಪ್ರಿಯಾ. ಅಲ್ಲ ಪ್ರಿಯಾ, ಇದು ಹೈಜಿನಿಕ್, ತಿನ್ಬೋದು ಅಂತಾನೆ ಮಾಧವ. ನೀವು ಸುಮ್ಮನೆ ಬನ್ನಿ ಅತ್ತೆ, ನೀವು ಯಾವುದೋ ತೈಲ ಇದೆ ಅಂದ್ರಲ್ಲ, ಸ್ವಲ್ಪ ಕೊಡ್ತೀರಾ ಅಂತಾಳೆ ಪ್ರಿಯಾ. ನೀನು ಹೋಗು, ಬಂದೆ ಅಂತಾರೆ ಗಿರಿಜಾ. ಹೋಗ್ತಾ ಹೋಗ್ತಾ ಮತ್ತೆ ಅತ್ತೆ ಅಂತ ಕರೀತಾಳೆ ಪ್ರಿಯಾ. ಬಂದೆ ಅಂತ ಗಿರಿಜಾ ಅಲ್ಲಿಂದ ಹೋಗ್ತಾರೆ. ಈಚೆ ನಂದನ್ ಅಂಗಡಿಯಲ್ಲಿರ್ತಾರೆ. ಆಗ ಶಾಮಣ್ಣ ಬಂದು, ನಂದಣ್ಣ ಏನಿದು? ನನಗೆ ಗೊತ್ತಿತ್ತು ನಿಮ್ಮ ಅಂಗಡಿ 3 ದಿನದಿಂದ ರಜದಲ್ಲಿತ್ತು ಅಂತ, ನೀವು ಹೇಳಿದ್ದು 4 ಗಂಟೆಗೆ ಡೆಲಿವರಿ ಕೊಡ್ತೀನಿ ಅಂತ, 6 ಗಂಟೆ ಆದರೂ ಬಂದಿರಲಿಲ್ಲ, ಈಗ 8 ಗಂಟೆ ಆಗಿದೆ ಸ್ವಾಮಿ, ನೀವು ಹೀಗೆ ಸುಮ್ಮನೆ ನಿಂತುಬಿಟ್ರೆ ಹೇಗೆ? ಎಲ್ಲಿ ಡೆಲಿವರಿ? ನೀವು ಕೊಟ್ಟ ಮೇಲೆ ಅದನ್ನು ನಾನು ಬೇರೆಯವರಿಗೆ ಕೊಡಬೇಕಿತ್ತು ಸರ್, ಇಷ್ಟೊಂದು ಬೇಜವಾಬ್ದಾರಿ ಆಗಿಬಿಟ್ರೆ ಹೇಗೆ? ನೋಡಿ, ನಿಮಗೆ ಆಗಲ್ಲ ಅಂದರೆ ಹೇಳಿಬಿಡಿ, ಇನ್ನು ಮುಂದೆ ನಾನು ಬೇರೆ ಅಂಗಡಿ ನೋಡ್ಕೋತೀನಿ, ನಾನು
ಫೋನ್ ಮಾಡಿದಾಗ ಸುಂದ್ರ ಅನ್ನೋ ವ್ಯಕ್ತಿ ಬಂದು ಕೊಡ್ತಾರೆ ಅಂದರೆ ಆ ವ್ಯಕ್ತಿನೂ ಪತ್ತೆ ಇಲ್ಲ ಅಂತಾರೆ ಶಾಮಣ್ಣ. ದಯವಿಟ್ಟು ಕ್ಷಮಿಸಿ. ಇನ್ನೊಂದು 10 ನಿಮಿಷ ಸುಂದ್ರ ಬಂದು ಅಂಗಡಿಯಲ್ಲಿ ಡೆಲಿವರಿ ಕೊಡ್ತಾನೆ. ಸುಂದ್ರ ಮೊದಲನೇ ಸಲ ನಿಮ್ಮ ಅಂಗಡಿಗೆ ಡೆಲಿವರಿ ಕೊಡೋಕ್ಕೆ ಬರ್ತಿರೋದು. ಅವನಿಗೆ ನಿಮ್ಮ ಅಂಗಡಿ ಅಡ್ರೆಸ್ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ದ. ಈಗ ಫೋನ್ ಮಾಡಿದ್ದ, ಕರೆಕ್ಟ್ ಅಡ್ರೆಸ್ ಹೇಳಿದ್ದೀನಿ. ಇನ್ನೊಂದು 10 ನಿಮಿಷ ಬಂದು ಕೊಡ್ತಾನೆ. ಶಾಮಣ್ಣ, ನನಗೆ ಅರ್ಥ ಆಗುತ್ತೆ, ನಮ್ಮಿಂದ ತಪ್ಪಾಗಿದೆ. ದಯವಿಟ್ಟು ಇದೊಂದು ಸಲ ಅನುಸರಿಸ್ಕೊಳ್ಳಿ. ಬೇರೆ ಅಂಗಡಿ ನೋಡ್ಕೋತೀನಿ ಅಂತೆಲ್ಲ ಹೇಳಬೇಡಿ ಶಾಮಣ್ಣ ಅಂತಾರೆ ನಂದನ್. ಸರಿ, ಇದೊಂದು ಸರ್ತಿ ಸುಮ್ಮನೆ ಇರ್ತೀನಿ. ಮುಂದೆ ಇದೇ ಥರ ಆದರೆ ನಿಮ್ಮ ವ್ಯವಹಾರ ಇಷ್ಟಕ್ಕೆ ಮುಗ್ದೋಗುತ್ತೆ ಅಂತ ಅವರು ಶಾಮಣ್ಣ ಹೋಗ್ತಾರೆ. ಆಗ ಕೇಶವ ಅಂಗಡಿಗೆ ಬಂದು ಅಪ್ಪ ಅಂತಾನೆ. ಹನುಮಂತಣ್ಣ, ಡೆಲಿವರಿ ಕೊಟ್ಟೆ ಅಂತ ಯಾಕೆ ಸುಳ್ಳು ಹೇಳ್ದ ಅಂತ ಕೇಳಿ ಅಂತಾರೆ ನಂದನ್. ಅಪ್ಪ, ಅದು 3 ಡೆಲಿವರಿ ಕೊಟ್ಟೆ, ಕೊನೆ ಡೆಲಿವರಿ ಕೊಡಬೇಕು ಅನ್ನುವಾಗ ಗಾಡಿ ಕೆಟ್ಟೋಯ್ತು, ಅದಕ್ಕೆ ಲೇಟ್ ಆಯ್ತಪ್ಪ ಅಂತಾನೆ ಕೇಶವ. ಅಲ್ಲೋ ಮುಚ್ಚೋ ಬಾಯಿ, ನಾನು ಫೋನ್ ಮಾಡಿದಾಗ ಏನು ಹೇಳಿದೆ ನೀನು? 4 ಡೆಲಿವರಿನೂ ಕೊಟ್ಟಾಯಿತು ಅಂತ. ಅದು ಮೊದಲನೇ ಸುಳ್ಳು. ಆಮೇಲೆ ಏನು ಹೇಳಿದೆ? ಗಾಡಿ ಕೆಟ್ಟೋಗಿದೆ ಅಂತ. 2ನೇ ಸುಳ್ಳು. ನಾನು ಏನು ಹೇಳಿದೆ ಹನುಮಂತಣ್ಣ? ಡೆಲಿವರಿ ಎಲ್ಲ ಕೊಟ್ಬಿಟ್ಟು ಡೆಲಿವರಿ ಕೊಡದೆ ಇವನ್ಯಾಕೆ ಮೀನಾ ಜೊತೆ ಹೋಟೆಲಿಗೆ ಹೋಗಿದ್ದ? ಈ ಚಂದಕ್ಕೆ ಕೆಲಸ ಮಾಡೋ ಯಾಕೋ ಮಾಡ್ತೀಯ ನೀನು? ಹೇಳಿಬಿಡಿ ಹನುಮಂತಣ್ಣ. ಈ ಥರ ಬೇಜವಾಬ್ದಾರಿಯಿಂದ ಕೆಲಸ ಮಾಡೋದಾದರೆ ಅವನ ಅಂಗಡಿಗೆ ಬರೋದೇ ಬೇಡ ಅಂತಾರೆ ನಂದಣ್ಣ. ಹೋಗಲಿ ಬಿಡು ನಂದ ಅಂತಾರೆ ಹನುಮಂತಣ್ಣ. ಏನು ಹೋಗಲಿ ಬಿಡು? ನೋಡಿ ಹನುಮಂತಣ್ಣ, ಮೀನಾ ಇವನ ಜೊತೆ ಹೊರಗಡೆ ಹೋಗಬೇಕು ಅಂತ ಆಸೆ ಪಟ್ಟಿದ್ದು ತಪ್ಪಲ್ಲ. ಇವನು ಅವಳನ್ನು ಕರ್ಕೊಂಡು ಹೋಗಿದ್ದು ತಪ್ಪಲ್ಲ. ಆದರೆ ಇನ್ನು ಡೆಲಿವರಿ ಕೊಡದೇ ಇರೋದು ಮೊದಲನೇ ತಪ್ಪು. ಅದರ ಮೇಲೆ ಸುಳ್ಳು ಹೇಳಿದ್ದು 2ನೇ ತಪ್ಪು. ಅದು ನನಗೆ ಬೇಜಾರಾಗ್ತಿರೋದು. ಒಟ್ಟಿನಲ್ಲಿ ನಾನು ತಲೆ ತಗ್ಸೋಕೆ ನಮ್ಮನೇಲಿ ಸರದಿ ಸಾಲಲ್ಲೇ ನಿಂತಿರ್ತಾರೆ, ಒಬ್ಬ ಆದಮೇಲೆ ಒಬ್ಬರು. ಛೇ, ಇನ್ನೊಂದು ಸಲ ಹೀಗಾಗ್ಬಿಡ್ದು ಹೇಳಿ ಹನುಮಂತಣ್ಣ ಅಂತ ನಂದನ್ ಹೋಗ್ತಾರೆ. ಈಚೆ ಗಿರಿಜಾ ಕಿಚನ್ನಲ್ಲಿರುವಾಗ ಮೀನಾ ಅಮೂಲ್ಯ ಬರ್ತಾರೆ. ಅತ್ತೆ, ಏನತ್ತೆ ಇದೆಲ್ಲ ಅಂತಾಳೆ ಮೀನಾ. ಏನು ಅನ್ಕೋಬೇಡವೆ, ಪ್ರಿಯಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ ಅನಿಸುತ್ತೆ. ಅವ್ರ ಮನೇಲಿ ಹೊರಗಿನ ಊಟ ತಿನ್ನಬಾರ್ದು, ಮನೆ ಊಟನೇ ತಿನ್ನಬೇಕು ಅಂತ ಬೆಳೆಸಿಟ್ಟಿದ್ದಾರೋ ಏನೋ. ನಾವು ಈ ಮನೇಲಿ ಎಷ್ಟು ಹೊಂದ್ಕೊಂಡಿದ್ದೀವಿ ಅಂತ ಅವಳಿಗಿನ್ನೂ ಅರ್ಥ ಆಗಿಲ್ಲ ಕಣೆ ಅಂತಾರೆ ಗಿರಿಜಾ. ಅದು ಅತ್ತೆ, ಇದು ಓವರ್ ಆಯಿತು. ಅವರಿಗೆ ಹೊರಗಡೆ ಫುಡ್ ಇಷ್ಟ ಇಲ್ಲ ಅಂದರೆ ಅವ್ರು ತಿಂದೇ ಇರ್ಬೋದಿತ್ತು. ಆದರೆ ನಿಮ್ಮ ಕೈನಲ್ಲಿದ್ದ ಬೋಂಡನ್ನು ಕಸ್ಕೊಂಡ್ರು. ಪಾಪ ಅಮ್ಮು ಬಾಯಲ್ಲಿ ಬೋಂಡ ಇಟ್ಕೊಂಡಿದ್ಲು, ಅದನ್ನು ಕಿತ್ಕೊಂಡ್ರು. ಇದು ಸರಿನಾ ಹೇಳಿ ಅಂತಾಳೆ ಮೀನಾ. ಇಲ್ಲ ಮೀನಾ, ಅವಳು ಹಾಗೆ ಮಾಡಬಾರ್ದಿತ್ತು. ಆದರೆ ಏನೋ ಕಾಳಜಿಗೆ ಅಂತಾರೆ ಗಿರಿಜಾ. ಅಂದರೆ ಅತ್ತೆ, ಏನು ನಿಮ್ಮ ಮಾತಿನ ಅರ್ಥ? ನಮ್ಮ ಮನೆಯವ್ರ ಬಗ್ಗೆ ನನಗೂ ಕಾಳಜಿ ಇರಲ್ವಾ? ಹಿಂದೇನು 2 ಸಲ ಬೋಂಡ, ಮುದ್ದುರ್ ವಡೆ ಎಲ್ಲ ತಂದಿದ್ದೀನಿ. ಆಗ ಏನಾದರೂ ಸಮಸ್ಯೆ ಆಗಿತ್ತಾ? ಇಲ್ಲ ತಾನೆ ಅಂತಾಳೆ ಮೀನಾ. ಆದರೆ ಅವಳಿಗೆ ಆ ವಿಷಯ ಗೊತ್ತಿಲ್ವಲ್ಲ. ಅದು ಅಲ್ಲದೆ ಆ ಹುಡುಗಿ ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋದೇ ಇಲ್ಲ. ಏನೋ ಒಂದು ಹೇಳಿಬಿಟ್ಟು ಓಡ್ತಾನೆ ಇರ್ತಾಳೆ. ನಾನು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳು? ಬೇಜಾರು ಮಾಡ್ಕೋಬೇಡ ಕಂದ ಅಂತಾರೆ ಗಿರಿಜಾ. ಹೌದಕ್ಕ, ಇನ್ನೊಂದು ಸಲ ನಾನು, ಅತ್ತೆ, ನೀವು, ರಕ್ಷಾ ಎಲ್ಲ ಬೋಂಡ ಡೇಟ್ಗೆ ಹೋಗೋಣ, ಚೆನ್ನಾಗಿ ತಿನ್ಕೊಂಡು ಬರೋಣ ಅಂತಾಳೆ ಅಮೂಲ್ಯ. ಇಷ್ಟು ಹೇಳಿದ್ರು ನೀನು ಮುಖ ಹೀಗೆ ಮಾಡಿಕೊಂಡ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣೆ ಅಂತಾರೆ ಗಿರಿಜಾ. ಆದರೆ ನನಗೆ ಬೇಜಾರಾಯ್ತತ್ತೆ. ಪ್ರಿಯಾ ಅವರು ಡಸ್ಟ್ಬಿನ್ಗೆ ಹಾಕಿದ್ದು ಬೋಂಡನಲ್ಲ, ನಾನು ನಮ್ಮ ಮನೆಯಲ್ಲಿ ಇಟ್ಟಿರೋ ಪ್ರೀತಿನ. ಅವ್ರು ತಾನಷ್ಟೇ ಈ ಮನೆಯವರನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಭ್ರಮೆಯಲ್ಲಿದ್ದಾರೆ. ಅದು ಆದಷ್ಟು ಬೇಗ ಹೋದರೆ ಒಳ್ಳೆಯದು, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತಾಳೆ ಮೀನಾ. ಈಚೆ ಕೇಶವ ಅಂಗಡಿಯಲ್ಲಿ ಬೇಜಾರಲ್ಲಿ ನಿಂತಿರ್ತಾನೆ. ಆಗ ಹನುಮಂತಣ್ಣ, ಕೇಶವ ಡೆಲಿವರಿ ಕೊಟ್ಟು ಆಮೇಲೆ ಮೀನಾ ಜೊತೆಗೆ ಹೋಗಿದ್ರೆ ಇಷ್ಟೆಲ್ಲ ತಲೆನೋವಿಗೆ ಅವಕಾಶನೇ ಇರ್ತಿರ್ಲಿಲ್ವಲ್ಲೋ ಅಂತಾರೆ. ನಾನೇನು ಬೇಕು ಅಂತ ಹೀಗೆ ಮಾಡಿದ್ನ? ಒಂದೊಂದು ಡೆಲಿವರಿ ಒಂದೊಂದು ಕಡೆ ಇತ್ತು, ತುಂಬ ಲೇಟ್ ಆಗ್ತಿತ್ತು ಹನುಮಂತಣ್ಣ. ಅಲ್ಲಿ ಮೀನಾ ನನಗೋಸ್ಕರ ಕಾಯ್ತಿದ್ಲು. ಎಷ್ಟೊತ್ತು ಅಂತ ಅವಳನ್ನು ಬೀದಿಲಿ ಕಾಯಿಸ್ಲಿ ಹೇಳಿ? ಅದಕ್ಕೆ ಅವಳನ್ನು ಮೀಟ್ ಮಾಡಿ ಆಮೇಲೆ ಕೊನೆಯಲ್ಲಿ ಡೆಲಿವರಿ ಕೊಡೋಣ ಅಂತ ಇದ್ದೆ ಅಂತಾನೆ ಕೇಶವ. ನಂದ ಶಾಮಣ್ಣಂಗೆ 4 ಗಂಟೆಗೆ ಡೆಲಿವರಿ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದ. ಡೆಲಿವರಿ ಕಸ್ಟಮರ್ಸ್ ಹೀಗೆ ಅಲ್ವಾ ಮಾತಾಡೋದು ಅಂತಾರೆ ಹನುಮಂತಣ್ಣ. ಅಪ್ಪ ನನ್ನ ಕೇಳಿ ಅವರಿಗೆ ಟೈಮ್ ಹೇಳಿದ್ರು ಹನುಮಂತಣ್ಣ. ನಾನು ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗಿಂದಲೂ ಅಪ್ಪ ಯಾರಿಗೆ ಡೆಲಿವರಿ ಕೊಡಬೇಕು ಅಂತಿದ್ರೆ ಹೊರತು ಯಾವಾಗ ಕೊಡಬೇಕು, ಎಷ್ಟೊತ್ತಿಗೆ ಕೊಡಬೇಕು ಅಂತ ಯಾವತ್ತೂ ಹೇಳಿಲ್ಲ ಹನುಮಂತಣ್ಣ. ಆದರೂ ನಾನು ಇಷ್ಟು ವರ್ಷದಿಂದ ಅಚ್ಚುಕಟ್ಟಾಗಿ ಡೆಲಿವರಿ ಕೊಡೋದ್ರ ಜೊತೆಗೆ ಅಂಗಡಿ ಎಲ್ಲ ಕೆಲಸನ ಅಚ್ಚುಕಟ್ಟಾಗಿ ಮಾಡಲ್ವ ಹನುಮಂತಣ್ಣ. ಅಪ್ಪ ಇವತ್ತು 4 ಜನಕ್ಕೆ ಡೆಲಿವರಿ ಕೊಡಬೇಕು ಅಂತ ಹೇಳಿದರು, ಆದರೆ ಎಷ್ಟೊತ್ತಿಗೆ ಕೊಡಬೇಕು ಅಂತ ಹೇಳಿರಲಿಲ್ಲ. ನನ್ನ ಒಂದು ಮಾತು ಕೇಳಿದ್ರ, ಈ ಟೈಮಲ್ಲೇ ಡೆಲಿವರಿ ಕೊಡಬೇಕಾಗುತ್ತೆ ಅಂತ. ಇಲ್ಲಿವರೆಗೂ ಒಂದಿನ ರಜೆ ತಗೊಳ್ಳದೆ ಇಲ್ಲಿ ಕೆಲಸ ಮಾಡಿದ್ದೀನಿ. ಅಂಥದ್ರಲ್ಲಿ ನನ್ನ ಹೆಂಡತಿ ಜೊತೆ ಅರ್ಧ ಗಂಟೆ ಕಾಲ ಕಳೆಯೋಕ್ಕೆ ಸ್ವತಂತ್ರ ಇಲ್ವಾ ಹನುಮಂತಣ್ಣ ನನಗೆ ಅಂತಾನೆ ಕೇಶವ. ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಲ್ವಾ ಅಂತಾರೆ ಹನುಮಂತಣ್ಣ. ಆದರೂ ನನಗೆ ತುಂಬ ಬೇಜಾರಾಯ್ತು ಹನುಮಂತಣ್ಣ ಅಂತಾನೆ ಕೇಶವ. ಈಗ ನೀನು ಮನೆಗೆ ಹೋಗು, ನಾಳೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಹನುಮಂತಣ್ಣ. ಈಚೆ ಮನೆಯಲ್ಲಿ ರಾತ್ರಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಆಗ ಗಿರಿಜಾ, ಕೇಶವ ಇನ್ನೊಂದು ಸ್ವಲ್ಪ ಪಲ್ಯ ಬಡಿಸ್ಲಾ ಅಂತಾರೆ. ಯಾಕೋ ಒಂಥರ ಇದೆಯಾ ಅಂತಾರೆ. ಏನಿಲ್ಲಮ್ಮ, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಸುಸ್ತಾಗಿದೆ ಅಷ್ಟೇ ಅಂತಾನೆ ಕೇಶವ. ಹೌದೌದು, ತುಂಬ ಕೆಲಸ ಮಾಡಿದ್ಯಾ ಅಂಗಡಿಯಲ್ಲಿ, ಸುಸ್ತಾಗಲೇಬೇಕು ಅಂತಾರೆ ನಂದನ್. ಆಗ ಪ್ರಿಯಾ, ದಾರಿ ಬಿಡಿ ಅಂತ
ಎಲ್ಲಿ ಅಡುಗೆ ಆಗಿತ್ತು, ಇದೊಂದು ಪಲ್ಯ ಮಾತ್ರ ಬಾಕಿ ಇತ್ತು, ಮಾಡಿಬಿಟ್ಟೆ. ಅತ್ತೆ ನೀವು ಯಾಕೆ ನಿಂತಿದ್ದೀರಾ, ಕೂತ್ಕೊಳ್ಳಿ, ನಾನು ಊಟ ಬಡಿಸ್ತೀನಿ ಅಂತಾಳೆ ಪ್ರಿಯಾ. ಬೇಡ ಪ್ರಿಯಾ, ನೀನು ಕೂತ್ಕೊ ಅಂತಾರೆ ಗಿರಿಜಾ. ಅತ್ತೆ ಇನ್ಮೇಲಿಂದ ನಾನೇ ಊಟ ಬಡಿಸ್ತೀನಿ, ನೀವು ಕೂತ್ಕೊಳ್ಳಿ ಅಂತಾಳೆ ಪ್ರಿಯಾ. ಪ್ರಿಯಾ ಸಮಾಧಾನ ಮಾಡ್ಕೊಮ್ಮ, ನಿನ್ನೆ ಅಷ್ಟೇ ಮದುವೆಯಾಗಿ ಬಂದಿದ್ದೀಯಾ, ಆಗಲೇ ಎಲ್ಲ ಕೆಲಸ ನಾನೇ ಮಾಡಬೇಕು ಅಂತ ಯಾಕೆ ತೊಂದರೆ ತಗೋತೀಯಾ, ನೀನು ಹೋಗು ಕೂತ್ಕೊ, ನಾನು ಬಡಿಸ್ತೀನಿ ಅಂತಾರೆ ಗಿರಿಜಾ. ಬಿಡ್ತು ಅತ್ತೆ ನಿಂತ್ಕೊಂಡು ಊಟ ಬಡಿಸ್ಬೇಕಾದ್ರೆ ಸೊಸೆ ಕೂತ್ಕೊಂಡು ಊಟ ಮಾಡೋಕ್ಕಾಗುತ್ತಾ, ನೋಡಿದ ಜನ ಏನು ಅನ್ಕೋತಾರೆ ಅತ್ತೆ ಅಂತಾಳೆ ಪ್ರಿಯಾ. ಇವರೆಲ್ಲ ನಮ್ಮ ಮನೆಯವರು, ಯಾರು ಏನು ಅನ್ಕೋತಾರೆ ಹೇಳು, ಇಷ್ಟಕ್ಕೂ ಇವರಿಗೆಲ್ಲ ಏನು ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಿವತ್ತು ಕೂತ್ಕೊಂಡು ನಾಳೆಯಿಂದ ಎಲ್ಲ ಕಲ್ತ್ಕೊ, ನೀನೇ ಮಾಡುವೆಯಂತೆ ಅಂತಾರೆ ಗಿರಿಜಾ. ಆದರೂ ಅತ್ತೆ ಅಂತಾಳೆ ಪ್ರಿಯಾ. ಮಾಧವ ನಿನ್ನ ಹೆಂಡ್ತಿಗೆ ಹೇಳೋ ಸ್ವಲ್ಪ ಅಂತಾರೆ ಗಿರಿಜಾ. ಪ್ರಿಯಾ ಅಂತಾನೆ ಮಾಧವ. ಪ್ರಿಯಾ ಬಂದು ಕೂತ್ಕೋತಾಳೆ. ಗಿರಿಜಾ ಇದು ನೀನು ಮಾಡಿರೋ ಸಾಂಬಾರು ಥರ ಇಲ್ವಲ್ಲ ಅಂತಾರೆ ನಂದನ್. ನಿಮ್ಮ ಸೊಸೆ ಪ್ರಿಯಾ ನನಗೆ ಇವತ್ತು ಅಡುಗೆ ಮಾಡೋಕ್ಕೆ ಬಿಟ್ಟಿದ್ರೆ ಅಲ್ವಾ, ಎಲ್ಲ ಅಡುಗೆನೂ ಅವಳೇ ಮಾಡಿದ್ದಾಳೆ. ನಿಮಗೆ ನನ್ನ ಕೈ ರುಚಿ ಬಿಟ್ಟರೆ ಬೇರೆಯವ್ರ ಅಡುಗೆ ಇಷ್ಟ ಆಗಲ್ಲ ಅಂತ 1000 ಸತಿ ಹೇಳಿದ್ದೀರಿ, ಆದರೆ ನನ್ನ ಮಾತೇ ಕೇಳಿಲ್ಲ, ಅವಳೇ ಅಡುಗೆ ಮಾಡಿದ್ದಾಳೆ ಅಂತಾರೆ ಗಿರಿಜಾ. ಆದರೂ ಸಾಂಬಾರು ತುಂಬ ಚೆನ್ನಾಗಿದೆ ಗಿರಿಜಾ. ಪ್ರಿಯಾ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಮ್ಮ, ಅಚ್ಚುಕಟ್ಟಾಗಿ ಮಾಡಿದ್ಯಾ. ಈಗಿನ ಕಾಲದ ಹುಡುಗಿರಿಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ಶ್ರದ್ಧೆನೇ ಇರೋದಿಲ್ಲ, ಏನೋ ಮಾಡಬೇಕಲ್ಲ ಅಂತ ಮಾಡ್ತಾರೆ. ನೀನು ಶ್ರದ್ಧೆಯಿಂದ ಮಾಡಿದ್ಯಾ, ರುಚಿಲೇ ಗೊತ್ತಾಗುತ್ತೆ ಅಂತಾರೆ ನಂದನ್. ಥ್ಯಾಂಕ್ ಯು ಮಾವ, ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ, ಹಾಗೆ ಮನೆ ಕೆಲಸನೂ ಮಾಡೋದಿಷ್ಟ ಅಂತಾಳೆ ಪ್ರಿಯಾ. ನಮ್ಮ ಮನೇನ ನಾವು ಪ್ರೀತಿಸಿದರೆ ಮನೆ ಯಾವ ಕೆಲಸನೂ ಪ್ರೀತಿಯಿಂದನೇ ಮಾಡ್ತೀವಿ ಅಂತಾರೆ ನಂದನ್. ಮಾವ ಬದನೇಕಾಯಿ ಪಲ್ಯನೂ ಮಾಡಿದ್ದೀನಿ, ಅದನ್ನು ತಿಂದು ಹೇಗಿದೆ ಅಂತ ಹೇಳ್ತೀರಾ. ಮೀನವರೇ ನೀವು ಬಡಿಸ್ತೀರಾ ರೀ, ನೀವು ಹಾಕ್ಕೊಳ್ರಿ, ತುಂಬ ಚೆನ್ನಾಗಿದೆ ಅಂತಾಳೆ ಪ್ರಿಯಾ. ಬೇಡ ನನಗೆ ಸಾಕು ಅಂತಾನೆ ಮಾಧವ. ಮೀನವರೇ ನಮ್ಮ ಯಜಮಾನ್ರಿಗೂ ಸ್ವಲ್ಪ ಬಡಿಸಿ, ಅವರಿಗೆ ನಾಚಿಕೆ ಸಂಕೋಚ ಜಾಸ್ತಿ ರೀ, ಹಾಕಿಸ್ಕೊಳ್ರಿ, ತಿನ್ರಿ ರೀ, ಹೇಗಿದೆ ಅಂತಾಳೆ ಪ್ರಿಯಾ. ಸೂಪರ್ ಅಂತ ಸನ್ನೆ ಮಾಡ್ತಾನೆ ಮಾಧವ. ಬಾವ ಅವತ್ತು ಮೀನಮ್ಮನು ಬದನೇಕಾಯಿ ಪಲ್ಯ ಮಾಡಿದ್ರು, ಚೆನ್ನಾಗಿದೆ ಅಂತ ಚಪ್ಪರ್ಸ್ಕೊಂಡು ತಿಂದ್ಬಿಟ್ರಿ ಅಂತಾನೆ ಸುಂದ್ರ. ಹೌದೌದು, ನನಗೆ ನನ್ನ ಅತ್ತಿಗೆ ಮಾಡಿರೋ ಅಡುಗೆ ಇನ್ನೂ ನಾಲ್ಗೆಲೆ ಹಾಗೆ ಇದೆ ಅಂತಾಳೆ ರಕ್ಷಾ. ಆದರೆ ಇವತ್ತು ಪ್ರಿಯಾ ಅಮ್ಮನ ಹೊಗಳದಂಗೆ ಅವತ್ತು ಮೀನಮ್ಮನ ಹೊಗಳಲೇ ಇಲ್ಲ ಅಂತಾನೆ ಸುಂದ್ರ. ಏನು ನಿನ್ನ ಮಾತಿನರ್ಥ, ನಾನು ಪ್ರಿಯಾನ ಹೊಗಳಿದ್ರೆ ಮೀನಾ ಬೇಜಾರು ಮಾಡ್ಕೋತಾಳೆ ಅಂತಾನ. ಏನಮ್ಮ ಮೀನಾ, ನಿನಗೆ ಬೇಜಾರಾಯ್ತಾ ನನ್ನ ಮಾತಿಂದ ಅಂತಾರೆ ನಂದನ್. ಛೇ ಮಾವ ಹಾಗೇನಿಲ್ಲ, ನೀವು ಹೊಗಳಿದ್ರೆ ನಾನ್ಯಾಕೆ ಬೇಜಾರು ಮಾಡ್ಕೋಬೇಕು ಅಂತಾಳೆ ಮೀನಾ. ಒಬ್ಬರನ್ನ ಹೊಗಳೋದ್ರಿಂದ ತುಂಬ ಕಲ್ತ್ಕೊಳ್ಳೋದು ಇದೆ, ಬೇಜಾರು ಮಾಡ್ಕೊಂಡ್ರೆ ನಾವೇನು ಕಲಿಯೋಕ್ಕಾಗಲ್ಲ ಜೀವನದಲ್ಲಿ. ಇವತ್ತು ತುಂಬ ಊಟ ತೃಪ್ತಿ ಕೊಡ್ತು ಅಂತ ನಂದನ್ ತಟ್ಟೆ ತಗೊಂಡು ಹೋಗ್ತಾರೆ. ಸುಂದರ ರಕ್ಷಣು ತಟ್ಟೆ ತಗೊಂಡು ಹೋಗ್ತಾರೆ. ರೀ ನೀವೇನು ತಟ್ಟೆ ತೆಗೆಯೋದು ಬೇಡ, ರೂಮಿಗೆ ಹೋಗಿ ನಾನೆಲ್ಲ ತೆಗೆದಿಟ್ಟು ಬರ್ತೀನಿ ಅಂತಾಳೆ ಪ್ರಿಯಾ. ಆಗ ವಲ್ಲಭ ಬಂದು ಊಟ ಆಯ್ತಾ ಅಂತಾನೆ. ವಲ್ಲಭ ಯಾಕೋ ಊಟಕ್ಕೆ ಬರಲಿಲ್ಲ ಅಂತಾರೆ ಗಿರಿಜಾ. ಆಗ ನಾನು ಬಂದು ಊಟಕ್ಕೆ ಕರೆದೆ ಅಲ್ವಾ, ಯಾಕೆ ಬರಲಿಲ್ಲ ಅಂತಾಳೆ ಮೀನಾ. ಮಧ್ಯಾಹ್ನ ನಡೆದಿದ್ರೆ ನಿನಗೆ ಗೊತ್ತಿಲ್ವಾ ಅಮ್ಮ, ನಾನು ಊಟಕ್ಕೆ ಬರೋದು ವಜ್ರಮಣಿ ಬೈಯೋದು, ಬಾಯಲ್ಲಿರೋ ತುತ್ತು ಗಂಟ್ಲಿಗೆ ಇಳಿದೆ ಹೊರಗೆ ಹೋಗೋದು, ಅದಕ್ಕೆ ಊಟ ಮಾಡೋಣ ಅಂತ ಈಗ ಬಂದೆ ಅಂತಾನೆ ವಲ್ಲಭ. ಅಮ್ಮು ಎಲ್ಲೋ ಅಂತಾರೆ ಗಿರಿಜಾ. ನನಗೇನು ಗೊತ್ತು ಅಂತಾನೆ ವಲ್ಲಭ. ಮೀನಾ ನಾನು ಈಗ ಅವಳನ್ನು ಊಟಕ್ಕೆ ಕರೆದ್ರೆ ಅವಳು ಬರಲ್ಲ ಅಂತ ತಟ್ಟೆಗೆ ಅನ್ನ ಹಾಕಿ ತಗೋ ಅಂತಾರೆ ಗಿರಿಜಾ. ನಾನು ಹೋಗಿ ಅವಳಿಗೆ ಊಟ ಕೊಡಬೇಕಾ, ನೋವೇ ಚಾನ್ಸೇ ಇಲ್ಲ ಅಂತಾನೆ ವಲ್ಲಭ. ಇವಾಗ ಏನು ತಗೊಂಡು ಹೋಗ್ತೀಯೋ ಇಲ್ವೋ ವಲ್ಲಭ ಅಂತಾಳೆ ಮೀನಾ. ಆಯ್ತಾಯ್ತು ಅಂತ ವಲ್ಲಭ ಊಟ ತಗೊಂಡು ಹೋಗ್ತಾನೆ. ಅಮೂಲ್ಯನ ಹತ್ರ ಊಟ ತಂದಿದ್ದೀನಿ ತಿನ್ನು ಅಂತಾನೆ. ನನಗೆ ಊಟ ಬೇಡ ವಲ್ಲಭ, ಹಸಿವಿಲ್ಲ ಅಂತಾಳೆ ಅಮೂಲ್ಯ. ಏನಕ್ಕೆ ಹಸಿವಿಲ್ಲ ಅಂತಾನೆ ವಲ್ಲಭ. ನನಗೆ ಬೇಜಾರಾಗ್ತಿದೆ ಕಣೋ, ಕಾಲೇಜಲ್ಲಿ ಬೇರೆ ಏನೇನೋ ಆಗೋಯ್ತು, ನನ್ನಿಂದ ನಿನಗೂ ಪ್ರಾಬ್ಲಮ್ ಆಯಿತು. ನಾನೇನೋ ಪ್ರೆಸೆಂಟೇಷನ್ನ ಚೆನ್ನಾಗೇ ಕೊಟ್ಟಿದ್ದೀನಿ, ಆದರೆ ನನಗೆ ಆಗದೆ ಇರೋರು ಏನಾದರೂ ಮಾಡಿ ನಾನು ಡಿಬಾರ್ ಆದರೆ ನನ್ನ ಜೊತೆ ನೀನು ಡಿಬಾರ್ ಆಗ್ತೀಯಾ ಅಂತ ನನಗೆ ಭಯ ಆಗ್ತಿದೆ. ನನ್ನ ಜೀವನದ ಜೊತೆ ನಿನ್ನ ಜೀವನನೂ ಹಾಳಾಗತ್ತೆ ವಲ್ಲಭ ಅಂತಾಳೆ ಅಮೂಲ್ಯ. ಹಾಗೆಲ್ಲ ಏನೂ ಆಗಲ್ಲ, ಇಷ್ಟಕ್ಕೆಲ್ಲ ಊಟ ಬಿಡ್ತಾರಾ, ತಗೋ ಊಟ ಮಾಡು, ನೋಡು ನನಗಂತೂ ತುಂಬ ಹಸಿವಾಗಿದೆ, 10 ನಿಮಿಷ ಟೈಮ್ ಕೊಡ್ತೀನಿ, ನಾನು ಊಟ ಮಾಡಿ ಬರೋ ಅಷ್ಟರಲ್ಲಿ ನೀನು ಊಟ ಮಾಡಿರಬೇಕು ಅಂತ ವಲ್ಲಭ ಊಟ ಮಾಡ್ಕೊಂಡು ವಾಪಸ್ ಬಂದು, ಕೋತಿ ಇನ್ನೂ ಊಟ ಮಾಡಿಲ್ವಾ ನೀನು ಅಂತಾನೆ. ನನಗೆ ಬೇಡ ಅಂತ ಹೇಳಿದ್ನಲ್ಲ ಅಂತಾಳೆ ಅಮೂಲ್ಯ. ನಿನ್ಗೆ ಹೇಗೆ ಹೇಳಿದರೆ ಅರ್ಥ ಆಗಲ್ಲ ಅಂತ ವಲ್ಲಭ ತಾನೇ ತಿನ್ನಿಸ್ತಾ, ತಿನ್ನು, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಆಟ ಆಡ್ತೀಯಾ, ಆಮೇಲೆ ತಲೆ ಸುತ್ತ ಬೀಳೋದು, ನನ್ನ ತಲೆ ಮೇಲೆ ಬರೋದು, ಮತ್ತೆ ಮನೆಯವರೆಲ್ಲ ನನಗೆ ಉಗಿಯೋದು, ತಿನ್ನು ಅಂತ ವಲ್ಲಭ ತಿನ್ನಿಸ್ತಾನೆ. ಆಗ ಅಮೂಲ್ಯಂಗೆ ಅಪ್ಪನ ನೆನಪಾಗುತ್ತೆ. ಸಾಕು ವಲ್ಲಭ ಅಂತ. ಸಾಕಪ್ಪ ಅಂತಾಳೆ ಅಮೂಲ್ಯ. ಆಗ ವಲ್ಲಭ ಬೇಜಾರಿಂದ ಅವಳನ್ನೇ ನೋಡ್ತಾ, ಸರಿ ಇನ್ನೆರಡು ತುತ್ತಿದೆ ತಿನ್ನು, ಹಸಿವಿಲ್ಲ ಅಂದ್ಕೊಂಡೆ 2 kg ರೈಸ್ ಖಾಲಿ ಮಾಡಿದ್ಯಾ, ಮಲ್ಕೋ ಅಂತಾನೆ ವಲ್ಲಭ ನಾನೇ ತಗೊಂಡೋಗ್ತೀನಿ ಅಂತ ತಟ್ಟೆನ ತಗೊಂಡೋಗ್ತಾಳೆ ಅಮೂಲ್ಯ. ಈಚೆ ರೂಮಲ್ಲಿ ಮಾಧವ ಪ್ರಿಯಾ ಹತ್ರ, ಬೆಳಿಗ್ಗೆಯಿಂದ ನನ್ನ ಜೊತೆ ಸರಿಯಾಗಿ ಮಾತೇ ಆಡಿಲ್ಲ ಪ್ರಿಯಾ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತಾನೆ. ಹೇಳಿ ಅಂತಾಳೆ ಪ್ರಿಯಾ. ಇವತ್ತು ನಾನು ನಿಮ್ಮ ಅಪ್ಪನ ಮನೆಗೆ ಹೋದಾಗ ಆ ವ್ಯಕ್ತಿ ಬಂದಿದ್ದು, ಅದಕ್ಕೆ ನಿಮ್ಮ ಅಪ್ಪ ಬೇಜಾರಾಗಿದ್ದು, ಇದನ್ನೆಲ್ಲ ನೋಡಿಗೆ ನನಗೆ ಒಂದು ರೀತಿ ಆಯಿತು. ಈ ರೀತಿ ಮನೆಗೆಲ್ಲ ಬಂದು ಗಲಾಟೆ ಮಾಡೋದು ಚೆನ್ನಾಗಿ ಅನಿಸ್ಲಿಲ್ಲ, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ
ಕಷ್ಟಪಟ್ಟು ಅಷ್ಟೆಲ್ಲ ಒಡವೆ ಮಾಡಿಸಿದಾರಲ್ಲ, ಅದರಲ್ಲಿ ಒಂದೆರಡು ಒಡವೆನ ಅಡ ಇಟ್ಟು ಅವ್ರು ಸಾಲ ತೀರಿಸ್ಬೋದು ಅಂತಾನೆ ಮಾಧವ. ಪ್ರಿಯ ಶಾಕ್ನಿಂದ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.